ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಡುಗೋಡಿಯಲ್ಲಿ ಪೂಜಾ ದತ್ತ ಸಾವಿನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನಿಖೆಯ ವೇಳೆ ಪೂಜಾಗೆ ಡಿಪ್ರೆಷನ್ ಇದ್ದ ವಿಚಾರ ಈಗ ಬಯಲಾಗಿದೆ. ಹಾಗಾದ್ರೆ ಡಿಪ್ರೆಷನ್ಗೆ ಒಳಗಾಗುವಂತದ್ದು ಏನ್ ನಡೆದಿತ್ತು, ಅಂತದ್ದೇನ್ ಘಟನೆ ಆಕೆಯ ಮನಸ್ಸಿಗೆ ನೋವುಂಟು ಮಾಡಿತ್ತು, ಡಿಪ್ರೆಷನ್ಗೆ ಹೋಗೋ ಲೆವೆಲ್ಗೆ? ನಾಲ್ಕು ವರ್ಷಗಳಿಂದ ಖಿನ್ನತೆಗೊಳಗಾಗಿದ್ದಂತ ಪೂಜಾ ದತ್ತ ಕೋವಿಡ್ ಸಂದರ್ಭದಲ್ಲಿ ಪೂಜಾ ದತ್ತಾಗೆ ಮದುವೆ ಆಗಿತ್ತಂತೆ. ಮದುವೆ ನಂತರ ಕೊರೋನಾದಿಂದ ಪೂಜಾ ಪತಿ ಸಾವನ್ನಪ್ಪಿದ್ದ. ಪತಿ ಸಾವಿನ ಬಳಿಕ ಆಕೆ ಯಾರೊಂದಿಗೂ ಕೂಡ ಮಾತನಾಡ್ತಾ ಇರಲಿಲ್ಲ, ಮೌನಕ್ಕೆ ಶರಣಾಗ್ಬಿಟ್ಟಿದ್ಲು. ಬಳಿಕ 2023ರಲ್ಲಿ ಕೆಲ್ಸಕ್ಕಾಗಿ ಬೆಂಗಳೂರಿಗೆ ಅಂತ ಬಂದಿದ್ಲು ಪೂಜಾ. ಬೆಂಗಳೂರಿಗೆ ಬಂದ ಬಳಿಕ ಕುಟುಂಬದ ಜೊತೆಗೂ ಸಂಪರ್ಕ ಕಡಿಮೆ ಆಗ್ಬಿಟ್ಟಿತ್ತು. ಬೆಂಗಳೂರಿನಲ್ಲಿ ಒಂಟಿಯಾಗಿ ವಾಸ ಮಾಡ್ತಾ ಇದ್ಲು ಪೂಜಾ ದತ್ತ. ಇದೇ ವಿಚಾರಕ್ಕೆ ಆಕೆ ಖಿನ್ನತೆಯಿಂದ ಬಳಲ್ತಾ ಇದ್ಲು, ಹಾಗಾಗಿ ಸಾವನ್ನಪ್ಪಿದ್ದಾಳೆ ಅನ್ನುವಂತ ಒಂದಷ್ಟು ಮಾಹಿತಿ. ಪೂಜಾ ಕುಟುಂಬಸ್ಥರಿಂದ ಮಾಹಿತಿ ಪಡೆದಂತ ಆಡುಗೋಡಿ ಪೊಲೀಸರು ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಸದ್ಯಕ್ಕೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ಇಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನೋಡಿ, ಪೂಜಾ ವಾಸವಿದ್ದ ಮನೆಯ ಮಾಲೀಕರಿಗೂ ಕೂಡ ಈಗ ನೋಟಿಸ್ ಕೊಡಲಾಗಿದೆ. ಆಕೆ ಎಲ್ಲಿ ವಾಸಿಸ್ತಾ ಇದ್ದು ಆ ಮನೆಗೆ ವಿಚಾರಣೆಗೆ ಬರಬೇಕು ಅಂತ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಬಾಡಿಗೆಗಿದ್ರು, ಮನೆಗೆ ಯಾರ್ಯಾರು ಬರ್ತಾ ಇದ್ರು, ಪೂಜಾ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಕೊನೆಯದಾಗಿ ಆಕೆ ಬಾಡಿಗೆ ಕಟ್ಟಿದ್ ಯಾವಾಗ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಳ್ಬೇಕಲ್ಲ, ಹಾಗಾಗಿ ನೋಟಿಸ್ ಕೊಟ್ಟಿದ್ದಾರೆ. ಒಂಟಿಯಾಗಿದ್ದ ಹಿನ್ನೆಲೆ ಆಕೆ ಡಿಪ್ರೆಷನ್ಗೆ ಹೋಗಿರುವಂತ ಅನುಮಾನ ಇದೆ. ಮನೆಯಲ್ಲಿ ಚೀಟಿ ಅಂಟಿಸಿ ಕೆಲ ಚೀಟಿ ಹರಿದು ಹಾಕ್ಬಿಟ್ಟಿದ್ದಾಳೆ ಪೂಜಾ. ಹೀಗಾಗಿ ಏನಾಗಿರ್ಬೋದು ನಿಜಕ್ಕೂ, ಯಾರ್ಯಾರು ಬರ್ತಿದ್ರು ಆಕೆ ಮನೆಗೆ? 3 ತಿಂಗಳಿಂದ ಪೂಜಾ ಮೊಬೈಲ್ಗೆ ಯಾವುದೇ ಕರೆಗಳು ಬಂದಿರಲಿಲ್ವಂತೆ. ಹೀಗಾಗಿ ಪೂಜಾಳ 1 ವರ್ಷದ CDR ದಾಖಲೆ ಕೇಳಿದ್ದಾರೆ ಪೊಲೀಸರು. ಕೆಲಸ ಬಿಟ್ಟಿದ್ದ ಪೂಜಾಗೆ ಹಾಗಾದ್ರೆ ಹಣ ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಖರ್ಚು ವೆಚ್ಚ ನಿಭಾಯಿಸ್ತಾ ಇದ್ಲು, ಬಾಡಿಗೆ ಹೇಗೆ ಕಟ್ತಾ ಇದ್ಲು? ಪೂಜಾ ಅಕೌಂಟ್ ಇರೋ ಬ್ಯಾಂಕ್ಗೂ ಕೂಡ ಮಾಹಿತಿ ಕೇಳಿದ್ದಾರೆ ಪೊಲೀಸರು. ಪೂಜಾ ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂತ ಕಂಪನಿಗೂ ನೋಟಿಸ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್. ಪೂಜಾ ದತ್ತ ಸಾವಿನ ಸುತ್ತ ಹಲವಾರು ಅನುಮಾನಗಳಿತ್ತು. ಈಗ ಡಿಪ್ರೆಷನ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೇನ್ ಡೀಟೇಲ್ಸ್ ಇದೆ? ಸೌಖ್ಯ, ಖಂಡಿತವಾಗಿಯೂ ಪೂಜಾ ಅವರ ಸಾವು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅವರು ಡಿಪ್ರೆಷನ್ಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ಪ್ರಾಥಮಿಕ ಮಾಹಿತಿಯಾಗಿದೆ. ಆದ್ರೆ ಅವರ ಒಂದು ದೇಹದ ಮರಣೋತ್ತರ ಪರೀಕ್ಷೆ ನಂತರವಷ್ಟೇ ಅಸಲಿ ಸತ್ಯ ಹೊರಗೆ ಬರುತ್ತೆ ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿ. ಸದ್ಯ ಅವರ ಒಂದು ಸಾವಿಗೆ ಕಾರಣಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಹಿಂದೆ ಅಂದ್ರೆ ಯಾವಾಗ ಕರೋನಾ ಬಂತು 2019ರಿಂದ 2022ರ ಸಂದರ್ಭದಲ್ಲಿ ಅವರ ಮದುವೆ ಆಗುತ್ತೆ. ನಂತರದಲ್ಲಿ ಅವರ ಪತಿ ಕರೋನಾ ಸಂದರ್ಭದಲ್ಲಿ ಅವರು ತೀರ್ಕೋತಾರೆ. ಇದರಿಂದ ಅವರು ಡಿಪ್ರೆಷನ್ಗೆ ಹೋಗಿ ನಂತರದಲ್ಲಿ ಅವರು ಬೆಂಗಳೂರಿಗೆ ಬಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಅಲ್ಲಿಯೂ ಕೂಡ ಅವರಿಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಅವರು ಯಾರ ಜೊತೆಯೂ ಕೂಡ ಮಾತನಾಡದೇನೆ ಒಂದು ರೀತಿಯ ಒಂಟಿ ಜೀವನವನ್ನ ಸಾಗಿಸ್ತಾ ಇದ್ರಂತೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿ ಗೋಡೆಗಳ ಮೇಲೆ, ಅದೇ ರೀತಿ ರೂಮ್ನ ಗೋಡೆಗಳ ಮೇಲೆ ಸಾಕಷ್ಟು ಚೀಟಿಗಳನ್ನ ಅಂಟಿಸಿದ್ರು. ಅದರಲ್ಲಿ ಈಗೋ ಆಗಿರ್ಬೋದು ಅಥವಾ ಹರ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವರ್ಡ್ಸ್ ಗಳನ್ನ ಬರ್ತಿದ್ರು. ಅದು ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲೂ ಕೂಡ ನಾವು ವೀಕ್ಷಕರಿಗೆ ತೋರಿಸಿದ್ವಿ. ನಂತರದಲ್ಲಿ ಅವರ ಸಾವಿಗೆ ನಿಖರವಾದ ಕಾರಣವನ್ನು ನಾವು ತಿಳಿತಾ ಹೋಗೋದಾದ್ರೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲೇಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರವಷ್ಟೇ ಇದು ಸಹಜ ಸಾವು ಅಥವಾ ಯಾರಾದ್ರೂ ದುಷ್ಕರ್ಮಿಗಳು ಅವರ ಮನೆಗೆ ಹೋಗಿ ಅವರನ್ನ ಸಾವಿಗೀಡು ಮಾಡಿದ್ರು ಅನ್ನೋದು ಬೆಳಕಿಗೆ ಬರಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ. ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.